ಪಿತಾಮಹ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕಳ್ಳಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರು. ಕೃಷ್ಣನನ್ನು ದೂತನಾಗಿ ಕಳಿಸಿರುವರು. ಅರಣ್ಯದಲ್ಲಿ ಅನಾಗರಿಕರನ್ನು ವಾಸ ಮಾಡಿಕೊಂಡು ದಿಕ್ಕೆಟ್ಟು ಅಲಿಯುತ್ತಿರುವ ಅವರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚುತ್ತಿರುವುದು ನೋಡಿದ್ದೀರಾ ತಾತ? ದುರ್ಯೋಧನ ಸಂಧಾನದ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ
ಯುದ್ಧವೇ ಸಿದ್ಧವಲ್ಲವೇ? ತಾತ, ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಹಾಗೆ ಬೋಳೆ ಹಣ್ಣಿನಂತೆ ನಚ್ಚುಗುಚ್ಚಾಗಿ ಹೋಗಿ. ದುರ್ಯೋಧನ, ಭೀಷ್ಮರ ಮಾತು ಸರ್ವಸಮ್ಮತವಾಗಿದೆ. ಕಾರಣಾಂತರಗಳಿಂದ ಕಲ ಉಂಟಾಗಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ತಿರಸ್ಕರಿಸಬೇಡ. ಅವಿವೇಕವನ್ನು ಬಿಟ್ಟು ಇನ್ನಾದರೂ ಸುಖವಾಗಿರು. ಗುರು ದ್ರೋಣಾಚಾರ್ಯರೇ, ಹಿರಿಯರ ಮಾತನ್ನೇ ಸತ್ಕರಿಸಬಲ್ಲ ಸಮಯವಿದವು. ವಜ್ರ ಕವಚ ತೊಟ್ಟ ರಣಪ್ರಚಂಡ ಫಲ ಭೂಮಂಡಲವನ್ನೇ ನಗಿಸಬಲ್ಲ ಸಹೋದರ ದುಶ್ಯಾಸನ ಪಾಂಡವರ ಹೆಗ್ನಾಮಕ್ಕೆ ಸರಿಯಾದ ಕರ್ಮೋಪದೇಶಕರಾದರು. ಅಗ್ರಜ, ನಮ್ಮ ಅಂಗಾಧಿಪತಿ ವೀರ ಕರ್ಣನಿಲ್ಲವೇ ಅಗ್ರಜ? ಭೀಷ್ಮ ದ್ರೋಣಾದಿಗಳಿರಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದ? ಪಿತಾಮಹರು ಕುರುಕುಲಕ್ಕೆ ಮಾತ್ರ ಶ್ರೇಷ್ಠರು ಅಲ್ಲವೇ ಸಾರ್ವಭೌಮ? ಮಾವ ಯಾವ ಶತ್ರು ಬಲ ತದ್ವಿರುದ್ಧವಾದ ಚಲಾದಂಕ ಜಟಾರೋಹಣ ಎಂದು ನಾವತಿಯ ಶಿಖರವನ್ನೇರಿತು. ಅಂದೆ ಅಂದೆ ಈ ಕುರುಸಿಂಹಾಸನ ನನ್ನದಾಯಿತು. ಆ ಜಾಗರೆಯನ್ನು ಧಿಕ್ಕರಿಸಬಲ್ಲ ಸ್ವತಂತ್ರ ಯಾರಿಗೆ ತಗೊಳ್ಳಿ ಸಾಧ್ಯ? ಈಗ ಪಾಂಡವರ ರಾಯಭಾರಿಯು ಕೇವಲ ಯಾಚನೆಯಾಗಿ ಬರುತ್ತಿರುವುದಲ್ಲದೆ ಸ್ವಾಗತಕ್ಕೆ ಅರ್ಹನ. ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂಧಿ ಮಾಡಿಕೋ. ಯಾರು ಯಾರು ಮಾತನಾಡುತ್ತಿರುವುದು? ವಿದುರ ಚಿಕ್ಕಪ್ಪ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಹಿರಿಯನು ಪೂಜ್ಯನು ಎಂದು ಸರಣಿಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನದ ಸ್ಥಾನಮಾನಗಳನ್ನು ಮಿತಿಮೀರಿ ಮಾತನಾಡುತ್ತಿರುವೆಯಾ? ಸಹೋದರ ದುಶ್ಯಾಸನ, ಈತನನ್ನು ಕೂಡಲೇ ಸಭೆಯಿಂದ ಹೊರಗೇನು. ಹಣ ತೊಲಗಲು ವಿದುರ ಬಿರುಡಿಗಳನ್ನು ಸೇರಿದ ಸಭೆಯ ಹಣ ತೊಲಗಲು ವಿದುರ, ಹಣ ತೊಲಗಲು ವಿದುರ, ಹಣ ತೊಲಗಲು ವಿದುರ ಬಿರುನುಡಿಗಳನ್ನು ಸೇರಿದ ಸಭೆಯ ಹಣ ತೊಲಗಲು ವಿದುರ, ಹಣ ತೊಲಗಲು ವಿದುರ. ಪ್ರೀತಿ ತಿಳಿಯದೆ ಮಾತನಾಡುವೆ, ಮಾತಗಿ ಪರಿಮಗುಳುತ್ತಲಿರುವೆ. ಪ್ರೀತಿ ತಿಳಿಯದೆ ಮಾತನಾಡುವೆ, ಮಾತಗಿ ಪರಿಮಗುಳುತ್ತಲಿರುವೆ. ಪರಿಮರಿಯಿಂದಲೇ ಭ್ರಷ್ಟನೆ ನಿನ್ನ, ಪರಿಮರಿಯಿಂದಲೇ ಭ್ರಷ್ಟನೆ ನಿನ್ನ. ಹಲ್ಲನ್ನು ಮುರಿವೆ ಕ್ಷಣದೊಳಗೆ, ಮುರಿವೆ ಕ್ಷಣದೊಳಗೆ, ಹಲ್ಲನ್ನು ಮುರಿವೆ ಕ್ಷಣದೊಳಗೆ. ಹಣ ತೊಲಗಲು ವಿದುರ ಬಿರುನುಡಿಗಳನ್ನು ಸೇರಿದ ಸಭೆಯ ಹಣ ತೊಲಗಲು ವಿದುರ, ಹಣ ತೊಲಗಲು ವಿದುರ. ವಿದುರ, ಮುರುಕು ಜೋಪಟಿಯ ತಿರುಕ ನಿನ್ನನ್ನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಅರತರನ್ನೇ ಧಿಕ್ಕರಿಸಿ ಮಾತನಾಡುವಷ್ಟು ಸೊಕ್ಕೆ. ಈ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದಿತು. ಎಚ್ಚರ. ಏನೆಂದೇ? ನನ್ನನ್ನೇ ಸಭೆಯಿಂದ ಹೊರಗೆ ತಳ್ಳುವಷ್ಟು ಸಾಮರ್ಥ್ಯ ಬಂದಿತೆ. ಅವಿವೇಕಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದು ಮಾತನಾಡುತ್ತಿರುವೆಯ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಬಲವಂತನಾದ ಭೀಮಸೇನನು ನಿನ್ನ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದ್ದು ನಿನ್ನ ಜ್ಞಾಪಕದಲ್ಲಿರಬಹುದು. ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿದುರರನ್ನು ಅಪಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆಯ ಎಂತಹ ದುರ್ದಿನ. ಕರ್ಣ, ಇವನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯ? ಕೇಳು. ದುರದೋ ಪಾರ್ಥನ ಶಿರವೊಂದರಣಿಗೆ, ದುರದೋ ಪಾರ್ಥನ ಶಿರವೊಂದರಣಿಗೆ, ಉರುಳಿಪೆನೆನ್ನುತ್ತ ಶಪಥವನಾಂತು, ಉರುಳಿಪೆನೆನ್ನುತ್ತ ಶಪಥವನಾಂತು. ಮಹೇಶ್ವರನ ಕುವರ್ಣಂ ಮೆಚ್ಚಿಸಿ, ವರಮಹೇಶ್ವರನ ಕುವರ್ಣಂ ಮೆಚ್ಚಿಸಿ, ವರಚಾಪುನಾಂತು ನಿನಗೆ ಸಮರಾಯಿಯರೇ.
ಕರ್ಣ, ಈ ವಿದುರನು ಎಂದು ತಾನೇ ಬೆಲ್ಲು ಹಿಡಿದು ಯುದ್ಧ ಮಾಡಿರುವನು. ಶತಸ್ರಾರು ಕೋಟಿ ಬಿಲ್ಲುಗಾರರು, ದಶಕೋಟಿ ಖಡ್ಗಪಾಣಿಗಳು, ಲಕ್ಷ ಲಕ್ಷೋಪಗಳಾಗಿ ಗದಾದಂಡ ಪ್ರವೀಣರು, ಅನೇಕ ಶೂರಾಶಿಖಮಣಿಗಳು ಹೊಣತೊಟ್ಟು ನಿಂತಿರುವಾಗ ಇವನೊಬ್ಬ ಬಿಲ್ಲು ಮುರಿದು ಬಿಸಾಡಿದರೆ ಬಿಡು ಕರ್ಣ. ಸಮಾಚಾರವೇನು? ಪುರುಷೋತ್ತಮರು ಬರುತ್ತಿರುವರು. ಏನು ಪುರುಷೋತ್ತಮನೇ? ಯಾವ ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ. ನೊಟ್ಟಗ ನಮ್ಮರ ಮನೆಗೆ ಬಾರದೆ ಆ ದೋಸಿ ಪುತ್ರನ ಮನೆಗೆ ಹೋಗಿರುವನು. ಹೋದರೆ ಹೋಗಲಿ, ಪೂಜ್ಯರಾದ ಭೀಷ್ಮ ಗುರು ದ್ರೋಣಾದಿಗಳಿರಲಿವೆ, ಅವರ ಮನೆಗಾದರೂ ಹೋಗಬಹುದಾಯಿತು. ಎಷ್ಟೇ ಆದರೂ ಗೊಲ್ಲ ನಲ್ಲೇರನಲ್ಲ, ಮಾತಿನ ಮಲ್ಲ, ತಿಳುವಳಿಕೆ ಅಂತೂ ಸ್ವಲ್ಪವೂ ಇಲ್ಲ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಕೂಡಲೇ ಸಭೆಯಿಂದ ಅವರನ್ನು ಕಲಾಗುವುದು. ಎಚ್ಚರ! ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದೆ ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದು. ಎಲ್ಲಿ ಕೊಡು. ತೆಗೆದುಕೊಳ್ಳಿ. ಇಟ್ಕೊಟ್ಟವ್ರಿ. ಕರ್ಮ ತಾಂಡವ ಕರ್ಮ ಪಾಲಿಪ ಧರ್ಮ ತಾಂಡವ ಧರ್ಮ ತಾಂಡವ ಕರ್ಮ ಪಾಲಿಪ ಧರ್ಮ ತಾಂಡವ ಧರ್ಮಕ್ಕೆ ಜಯವೋ ಧರ್ಮಕ್ಕೆ ಲಯವೋ ಧರ್ಮಕ್ಕೆ ಜಯವೋ ಕರ್ಮಕ್ಕೆ ಲಯವೋ ಧರ್ಮವ ಮರೆತು ನಿನಲ ಕಂಡೆ ಮಗುವ ಧರ್ಮವ ಮರೆತು ನಿನಲ ಕಂಡೆ ಮಗುವ ಧರ್ಮ ತಾಂಡವ ಧರ್ಮ ಪಾಲಿಪ ಧರ್ಮ ತಾಂಡವ ನಾನು ನನ್ನದೆಂಬ ಮಮಕಾರ ನಿನಗೆ ನಾನು ನನ್ನದೆಂಬ ಮಮಕಾರ ನಿನಗೆ ಮಣ್ಣಲ್ಲಿ ಊಟಿ ಮನುಜ ಮಣ್ಣಲ್ಲಿ ಊಟಿ ಮಣ್ಣಲ್ಲಿ ಬೆಳೆದು ಮಣ್ಣಲ್ಲಿ ಊಟಿ ಮಣ್ಣಲ್ಲಿ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೇವೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೇವೆ ಧರ್ಮ ತಾಂಡವ ಕರ್ಮ ಪಾಲಿಪ ಧರ್ಮ ತಾಂಡವ ಆಹ ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ಈ ದುರ್ಯೋಧನ ಅಟ್ಟಾಸದಿಂದ ಕುಳಿತಿರುವನಲ್ಲ, ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ಬೀಳುವಂತೆ ಮಾಡುವನು. ಹೇಗ ಮಾಯೆ ಜಗತ್ತಳಾದು ಯಾರಿಗೂ ತಲೆಬಾಗದ ನಮ್ಮ ದುರ್ಯೋಧನನು ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ ಎಲ್ಲವೂ ಅಯೋಮಯ. ಎಚ್ಚರಗೊಳ್ಳು ದುರ್ಯೋಧನ, ಎಚ್ಚರಗೊಳ್ಳು. ಯಾವ ಭ್ರಾಂತಿಯ ಚಪಲ? ಭ್ರಾಂತಿಯ ಚಪಲವಲ್ಲ ಸುಯೋಧನ, ಮೈ ಮರ್ತ ನಿನ್ನ ದುರದೃಷ್ಟದ ಫಲವಷ್ಟೇ. ಕೃಷ್ಣ ಇಲ್ಲ ಕೃಷ್ಣ, ನಿನ್ನಂತಹ ಡಾಂಬಿಕರ ಮಂತ್ರಕ್ಷಗಳಿಗೆ
ಸಿಕ್ಕಿ ನಮಸ್ಕರಿಸಿದನೆಂದು ಹೇಗಬೇಡ. ನೀನು ಬಂದಿರುವುದು ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದನಷ್ಟೇ. ಒಂದು ವೇಳೆ ನಾನು ನಮಸ್ಕರಿಸಿದೆ ಆದರೆ ಈ ಭೂಮಾತೆ ಎಂದು ತಿಳಿ. ಬಂದದಾಯ್ತು, ಕುಳಿತುಕೋ. ಆಗಬಹುದು. ಆಮಂತ್ರಣವಿಲ್ಲದೆ ಆಗಮಿಸಿರುವ ಪಾಂಡವರ ರಾಯಭಾರಿ, ನಿನಗೆ ಹೆಂಗಳೆಯರ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದೇನೋ, ಇದ್ದೇ ಇದೆ. ಯಾರಲ್ಲಿ ನಮ್ಮ ರಾಜನರ್ತಕಿಯರನ್ನು ಬರಮಾಡಿ. ಆಗಬಹುದು ಮಹಾಪ್ರಭು. ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ಕುರು ವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕುರು ವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆದಿ ಶೂರ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆದಿ ಶೂರ ಕರ್ಣನ ಪರಮಾತ್ಮ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರು ಪರಾಜೇಶ್ವರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಪರಾಜೇಶ್ವರ
ಈ ಚೆಲುವ ಆ, ಆ, ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ ಕೊಳಲನಾದದಿ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಆ, 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 ಕೊಳಲನಾದದಿ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಕೃಷ್ಣ ಕೃಷ್ಣ ನಿಮಗೆ ನರ್ತಕಿಯರ ನಮನಗಳು ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ಹೇಳ್ಕೊಡಿ ಅಂತ ಅದೇ ಸರಿ. ಬಲೆ ನರ್ತಕೇರಿ ಮತ್ತೊಮ್ಮೆ ಹೇಳಿ, ಮೊದಲೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗಲ್ಲ ಇವನಿಗೆ ಸರಿಸಾಟಿ ಯಾರಿಗಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಜಗದೇ ಕವೀರ ಛಲದಲ್ಲಿ ಬಲದಲ್ಲಿ ಜಗದೇ ಕವೀರ ಕರುಣಳು ಕುರು ಭೂಪರಾಜೇಶ್ವರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಕೃಷ್ಣ, ನೀನು ಸುಯೋಧನ ಬಂದ ಸಮಾಚಾರವೇನು? ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ಹಾಗೆ ನೀನು ಒಪ್ಪುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ಒಂದು ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ಸುಯೋಧನ, ರಾಜ್ಯದ ವಿಚಾರವಲ್ಲಿದ್ದರೆ ನಾನು ಇಲ್ಲಿಗೆ ಬರ್ತಿರಲಿಲ್ಲ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಹಿರಿಯರ ಮುಂದೆ ಹೇಳಲು ಬಂದರಲ್ಲದೆ ಅನ್ಯತೆ ಎಂದು ಭಾವಿಸಬೇಡ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಮುಂದಿಡುತ್ತಿದ್ದೇನೆ, ಕೇಳು. ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಬೇಕಾಗಿದ್ದ ಪ್ರಾಜ್ಞರೆಲ್ಲ ಇವರೆಲ್ಲರಿಗೂ ಸೇರಿದ್ದು. ದುರ್ಯೋಧನ,
ದುರ್ಯೋಧನ, ಸಂಧಾನದ ಸಮಯವನ್ನು ಕಳೆದುಕೊಳ್ಳಬೇಡ. ಸಂಧಿಗೆ ಸಮ್ಮತಿಸು. ಇದೇ ನನ್ನ ಅಭಿಮತ. ದುರ್ಯೋಧನ ದುಡುಕಿನಿ ಕೆರಬೇಡ ದುರ್ಯೋಧನ ದುಡುಕಿನಿ ಕೆರಬೇಡ ದುರ್ಯೋಧನ ನನ್ನ ಮಾತ ನೀ ಕೇಳು ದುರ್ಯೋಧನ ನನ್ನ ಮಾತ ನೀ ಕೇಳು ದುರ್ಯೋಧನ ದುಡುಕಿನಿ ಕೆರಬೇಡ ದುರ್ಯೋಧನ ಅನುಜರ ಮೇಲೆ ಕರುಣೆಯ ತೋರುಣೆ ಅನುಜರ ಮೇಲೆ ಕರುಣೆಯ ಕೊಡು ಅದ ರಾಜ್ಯವ ಮಾಂಡುಕುವರರಿಗೆ ಕೊಡು ಅದ ರಾಜ್ಯವ ಮಾಂಡುಕುವರರಿಗೆ ದುಡುಗಿನಿ ಕೆಡಬೇಡ ದುರ್ಯೋಧನ ದುಡುಗಿನಿ ಕೆಡಬೇಡ ದುರ್ಯೋಧನ ನನ್ನ ಮಾತ ನೀ ಕೇಳು ದುರ್ಯೋಧನ ನನ್ನ ಮಾತ ನೀ ಕೇಳು ದುರ್ಯೋಧನ ದುಡುಗಿನಿ ಕೆಡಬೇಡ ದುರ್ಯೋಧನ ದುಡುಗಿನಿ ಕೆಡಬೇಡ ದುರ್ಯೋಧನ ಭೀಷ್ಮರ ಸಂದೇಶವು ನನ್ನ ಆದೇಶ. ಕೃಷ್ಣ ಪರಮಾತ್ಮರಾದ ಯುದ್ಧ ಮಾಡಿ ಮಡಿಯುವುದು ಬೇಡ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯ ಕೊಟ್ಟು ಅವರೊಡನೆ ಸಂಧಿ ಮಾಡಿಕೊ. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು ಯಾರು ಮಾತಾಡ ವಿದುರ ಚಿಕ್ಕಪ್ಪ ಪಾಂಡವರಿ ನಡೆಯಲಿ ನಿನ್ನ ಅರಣ್ಯ ರೋಧ. ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವರನ್ನು ಕಂಡಾಗ ನೀತಿ ಹೇಳುವುದು ನಮ್ಮಂಥವರ ಕರ್ತವ್ಯ. ಈ ರಾಜ್ಯವೆಲ್ಲ ನೀನೇ ಆಳು. ನಿನಗೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ವಿದುರ, ಸಾಕು ನಿಲ್ಲಿಸು. ಈ ನೀತಿಯನ್ನು ಆ ಪಾಂಡವರಿಗೆ ಏಕೆ ಹೇಳಲು? ನಿನಗಾಗಲಿ ಆ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವುದು. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ಸರಿಯಾದದನ್ನು ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನನ್ನ ದ್ಯೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಇನ್ನು ನಿನ್ನ ಮಾತುಗಳಿಗೆ ಮರುಳಾಗಿ ಬುದ್ಧಿಹೀನನು ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನದ ಶೂನ್ಯತೆ ಕೊಳಕುಣಿರಲ್ಲ ಕೃಷ್ಣ, ಕೊಳಕುಣಿರಲ್ಲ. ಇಷ್ಟೊಂದು ಅಪಮಾನವೇ? ದುರಾಗ್ರಹದ, ದುರಾಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿಲ್ಲಿಸು ನಿನ್ನ ವಾಗ್ಬಳಿ. ಅದನ್ನು ನಾನು ಮೊದಲಾಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ? ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಆಗೆಲ್ಲ ಹೇಳುವೆನು ಕೇಳು ಕೃಷ್ಣ. ಈ ಕೆಚ್ಚನೆಯ ಕೌರವರನ್ನು ಕೊಚ್ಚಬೇಕೆಂದರಲ್ಲೇ ಆ ನಿನ್ನ ತುಚ್ಛ ಪಾಂಡವರು, ಅದು ದುರಾಗ್ರಹ. ಲೋಕೈಕ ವೀರ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದರಲ್ಲವೇ ಆ ನಿನ್ನ ಶಿಖಂಡಿ ಪಾರ್ಥ, ಅದು ದುರಾಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಡೆಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನನ್ನು ಭರತ ಖಂಡದಲ್ಲಿ ಪುಡಿಗೈದು ನನಗೆ ಸರಿ ಸಮರಾರಿಲ್ಲವೆಂದು ಜಂಬ ಕೊಚ್ಚಿಕೊಂಡರಲ್ಲವೇ ಆ ನಿನ್ನ ಕಡುಬಡ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರೆಂಬುದಾಗಿ ತಮ್ಮ ಧ್ವಜಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ಮಾಡಿದರಲ್ಲವೇ ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇನೇ ಹೇಳಿದರು ಈ
ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾಗದು. ಪಾಂಡವರು ಕೂಡಿ ಬಾಳುವರು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಹೇಳಿ ಪಾಂಡವರು ಕೂಡಿ ಬಾಳುವರು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಸಹೋದರ ಕಾಡು ದೊರೆಯದು ಕಾಡಿಗೋಗಲಿ ಕೊಡಲಾಗಲಿ ರಾಜ್ಯವನ್ನು. ನಾಡು ದೊರೆಯದು ಕಾಡಿಗೋಗಲಿ ಕೊಡಲಾಗಲಿ ರಾಜ್ಯವನ್ನು. ಬ್ರಹ್ಮ ಪಾಂಡವರ ಮುಲ್ಸಿ ಮುರಿಯುತ್ತ ನಾಮೆಟ್ಟಿ ಮೆರೆಯುವೆ ಜರೆಯೊಳಗೆ, ನಾಮೆಟ್ಟಿ ಮೆರೆಯುವೆ ಜರೆಯೊಳಗೆ, ನಾಮೆಟ್ಟಿ ಮೆರೆಯುವೆ ಜರೆಯೊಳಗೆ. ಹೇಳಿ ಪಾಂಡವರು ಕೂಡಿ ಬಾಳುವರು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಸರವು, ಬೇಸರವು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದು. ಕೃಷ್ಣ, ಈ ಕ್ರಿಸ್ತವೋದ ಹೃದಯದಲ್ಲಿ ಪ್ರಾಜ್ವಲಿಸುತ್ತಿರುವ ಕೋಪ ಗಾಳಿಯು ಇಂತಹ ಯುದ್ಧ ಬಿರುಡುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಒಬ್ಬರಿಂದೊಬ್ಬರಿಗೆ ಕಲವನ್ನುಂಟು ಮಾಡಿ ಆನಂದ ಪಡುವ ಮಹಾನುಭಾವನಲ್ಲವೇನೋ ನೀನು? ಬಂದ ದಾರಿಯನ್ನು ಇಳಿ, ಇಲ್ಲವಾದರೆ ಈ ನನ್ನ ಗದಾದಂಡದಿಂದ ಅನರ್ಥವಾದಿತು. ಎಚ್ಚರ. ದುರ್ಯೋಧನ, ಗೌರವ ಬಲಿಸೋದಿತು, ಗೌರವ ಬಲಿಸೋದಿತು. ಗೌರವ ಬಲಿಸೋದಿತು. ಬಲಿಸೋದಿತು. ಆ ಬಂಡ ಭೀಮನ ಬಿಸಿ ರಕ್ತವನ್ನು ಒಂದೇ ಬಾರಿಗೆ ಅಪಹಾರ ಮಾಡಿದ್ದೇವೆ. ಕೃಷ್ಣ, ನಾವು ಸಮಾರಕ್ಕೆ ಸದಾ ಸಿದ್ಧ. ಹೋಗು, ಹೇಳಿಬಿಡು ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಮಾಡಿಕೊಂಡು ಹೊರಡು. ಕರ್ಣ, ಕರ್ಣ, ನಿನ್ನ ಅಭಿಮತ? ಕೃಷ್ಣ, ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತಾಗಿಯೂ ಈ ರಾಜೇಂದ್ರ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ನಿಮ್ಮಂತ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತಾಡುತ್ತಿರುವೆಯಲ್ಲ. ಅರ್ಜುನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಕ್ಷತ್ರಿಯ ಸಮತೋಲವನ್ನೇ ಬಲಿ ಕೊಡಲು ಯೋಚಿಸುತ್ತಿರುವ ಇದು ನಿನಗೆ ಧರ್ಮವೇನಯ್ಯ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ರಾಜ್ಯದ ನೆಪವೇ ದೂತನಾಗಲು ಏಕೆ ದಾತರಾರೋ? ಇದವ ಮರೆತೊಡೆ ಕೆಳಗೆ ಫಲಿಸುವುದು ಮುನ್ನ ಬರುವುದು ಘೋರ ಸಮರ.
ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬೇಡಲು ಬಂದಿರುವೆಯಾ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವು ಎಷ್ಟೋ ಮೇಲೆ ಅಧಿಪತಿ. ಈ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾದೀಪ, ಈ ನಿನ್ನ ದರ್ಪಿತ ವಾಕ್ಯಗಳಿಂದ ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದನ್ವಂತರಾದ ನಿಮ್ಮೊಡನೆ ಮಾತಾಡುತ್ತಿರುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವಂತೆ ಭಾರತ ಭೂಮಿ ಗಜಗೇಶ್ವರಾತ, ಭಾರತ ಭೂಮಿ ಗಜಗೇಶ್ವರಾತ, ಸಮಾನ ಸಂವಿಧಾನದ ವಿರೋಧಿಸುವ ಕೋತರ ನಿರಾಕರಿಸಿದರೈ. ಭಾರತ ಭೂಮಿ ಗಜಗೇಶ್ವರಾತ, ಜೈ ಗುರುರಾತ. ವೈರವನೇ ನೀ ಕೈರವನಂತಾಳೈ, ತರಸಿಗಣಿ ಅನುಜಾತರಂ ದರೆ ನಿಂತ ಜಾತಿ ಪಡೆಸುಗೆಯಾದುಲಿ, ದರೆಯ ನಿಂತ ಜಾತಿ ಪಡೆಸುಗೆಯಾದುಲಿ. ಭೈರವನೇ ನೀ ಭೈರವನಂತಾಳೈ, ಭೈರವನೇ ನೀ ಭೈರವನಂತಾಳೈ. ಬಾಳೈ ಬರ ಧರ್ಮ ನಿಂತದು ಉಳದಲ್ಲಿ ಕರ್ಣ ಬರಿತ ಬರಗುಣ ಈ ದರಯ ಬರಿ. ಬಾಳೈ ಬಲ ಧರ್ಮ ನಿಂತದು ಗುಣ ಚರಿತ ಕರ್ಣ ಬರಿತ ವರಗುಣ ನಿತಿ ದರಯ ಬರಿ. ಭಾರತ ಭೂಮಿ ಜೈ ಸುರಾತ, ಜೈ ಸುರಾತ. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಿನ್ಯಾರ ಸಲುವಾಗಿ? ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷೆ ಪ್ರದಾನ ಮಾಡೋ ಕೌರವೇಶ್ವರ. ಭಿಕ್ಷ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆ, ವನವಾಸ, ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಈ ದುರ್ಯೋಧನ ಹೊರತಾಗಿ ಮತ್ಯಾರು ಶಕ್ತರಲ್ಲ. ಕೃಷ್ಣ, ಶಾಸ್ತ್ರ ಧರ್ಮವಿಗುದೇ ಆ ಹೇಳಿ ಪಾಂಡವರಲ್ಲಿ, ಶಾಸ್ತ್ರ ಧರ್ಮವಿಗುದೇ ಆ ಹೇಳಿ ಪಾಂಡವರಲ್ಲಿ. ರೂಢಿಯೊಳಗವರಿಂತು ಶ್ರೇಷ್ಠನೆನಿಪರೇ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ. ಅರಿತು ನೀಡಿದೆಲ್ಲವಾ, ಅರಿತು ನೀಡಿದೆಲ್ಲವಾ ಭ್ರಾಂತಿ ಮೂಡಿಕೆಯ ಮುಕುಂದ ಪಾಂಡವರು ಪಾಂಡವರು ಪಾಂಡವರು. ಆ ನಿನ್ನ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಶಾಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ದುರ್ಯೋಧನ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳಾದರೂ ಕೊಡುವೆಯಾ? ಕೃಷ್ಣ, 5 ಗ್ರಾಮಗಳೇಕೆ?
ಹಿಂದೆ ಭಿಕ್ಷೆ ಬೇಡಿ ಅಲಿಯುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿವೆ. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸಿ. ನಿನ್ನಿಂದ ಈ ಕುರುವಂಶವೇ ನಾಶವಾಗುವುದು ಯೋಚಿಸಿ ನೋಡು. ಕೃಷ್ಣ, ಅದೆಂದಿಗೂ ಸಾಧ್ಯವಿಲ್ಲ. ಆ ನಿನ್ನ ಪಾಂಡವರು ನಾಶವೆಂದು ತಿಳಿ. ಹೋಗಲಿ, ನಮ್ಮ ಭೀಮಸೇನ ತುಂಬ ಹೊರಟ, ಆತನಿಗೆ ಒಂದು ಊರನ್ನಾದರೂ ಕೊಡುವೆಯಾ? ಕೃಷ್ಣ, ಏನು ಹೇಳಿದೆ? ನಿಮ್ಮ ಭೀಮಸೇನನು ತುಂಬಾ ಹೊರಟನು. ಅವನಿಗಿಂತ ನಾನು ಕಟ್ಟರು ಸರಿ, ಕಟ್ಟ ಕಡೆಯದಾಗಿ ಕಾಡ್ಗಟ್ಟಲೇಬೇಕೆಂದು ಕೊಂಡೊಯ್ದ ಕಟ್ಟಾಳು ಚಂದ್ರಕುಲ ಚಕ್ರೇಶ್ವರನ್ನೇ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂದೇ ತೊಟ್ಟನು ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನು ಕಾಲ್ಕೆದಕ್ಕೂ ನಿಂತರೂ ಸರಿಯೇ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದರೆನೆಂಬ ನಾನು ಮಶಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಏಳು ಮುರಾರಿಯೇ ಮಾಡಿ ಗೆಲ್ಲಲಿ ಅವ ರಾಜ್ಯವಾ. ಏಳು ಮುರಾರಿಯೇ ಮಾಡಿ ಗೆಲ್ಲಲಿ ಅವ ರಾಜ್ಯವಾ. ಜಲವನ್ನು ಬಿಡನು, ನೆಲವನ್ನು ಕೊಡನು. ಜಲವನ್ನು ಬಿಡನು, ನೆಲವನ್ನು ಕೊಡನು. ಜಲವ ಜಯಿಸಿ ಗಣ ಮುಗದೊಳುನ. ಜಲವ ಜಯಿಸಿ ಗಣ ಮುಗದೊಳುನ. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಾನೀಗ ಬೇಡ್ವೆ, ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನನು ನನ್ನೊಡನೆ ಯುದ್ಧ ಮಾಡಿ. ಆ ಪಾಂಡು ನಂದನನು ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಳ್ಳುವನು. ಯುದ್ಧ ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಳ್ಳುವನು. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಾನೀಗ ಬೇಡ್ವೆ, ಕೊಡುವುದಿಲ್ಲವೋ ರಾಜ್ಯವ. ಯುದ್ಧದಲ್ಲಿ ಪಾಂಡವರು ಸೋತಿ ಶರಣಾಗಿಗರು. ಯುದ್ಧದಲ್ಲಿ ಪಾಂಡವರು ಸೋತಿ ಶರಣಾಗಿಗರು. ರೀತಿಯ ತಿಳಿಯದೆ ಈ ಪರಿಭಗಳುವೆ. ರೀತಿಯ ತಿಳಿಯದೆ ಈ ಪರಿಭಗಳುವೆ. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಾನೀಗ ಬೇಡ್ವೆ, ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ನಾನು ನಿನ್ನನ್ನು ಕಾಣದವನೆಂದು ಭಾವಿಸಿದೆಯ. ಹಿಂದೆ ಬಲಚಕ್ರವರ್ತಿಯಿಂದ 3 ಹೆಜ್ಜೆ ಭೂಮಿಯನ್ನು ಯಾಚಿಸಿ, 1 ಹೆಜ್ಜೆ ಆಕಾಶವನ್ನು, ಮತ್ತೊಂದು ಹೆಜ್ಜೆ ಭೂಮಂಡಲವನ್ನು ಅಳೆದು ಉಳಿದ ಇನ್ನೊಂದು ಹೆಜ್ಜೆಯನ್ನು ಆತನ ತಲೆಯ ಮೇಲೆ ಇಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಇನ್ನು ನಿನ್ನ ಮಾತನ್ನು ಕೇಳಿ ಆ ಬಲಿಚಕ್ರವರ್ತಿಯ ಗತಿಯಾಗಾದ ಮೇಲೆ ಸಂಪೂರ್ಣವಾಗಿ 1 ಊರನ್ನೇ ಕೊಟ್ಟದ್ದೇ ಆದರೆ ನನ್ನ ಗತಿ ಏನಾಗಬಹುದೆಂದು ಚೆನ್ನಾಗಿ ಬಲ್ಲಿ. ಕೃಷ್ಣ, 1 ಊರಲ್ಲ, 1 ಗೋಪಾದು ಹೊಡೆಯುವ ಸ್ಥಳದಲ್ಲಿ 1 ಮುಳ್ಳು ಮುರಿಯುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಹೊರಟು. ನಿನ್ನಿಂದ ಈ ಕುರುವಂಶವೇ ನಾಶವಾಗುವುದು. ಏನೆಂದೆಯೋ ಕೃಷ್ಣ? ವಂಶವೇ ನಾಶವೇ? ಅದೆಂದಿಗೂ ಸಾಧ್ಯವಿಲ್ಲ. ಓ ನಿನ್ನ ಪಾಂಡವರ ವಂಶವೇ ನಾಶವೆಂದು ತಿಳಿ. ದುರಾಭಿಮಾನಿಗಳಾದ ನಿಮಗೆ ನನ್ನ ಮಾತು ರುಚಿಸಬದ್ದಲ್ಲ. ಇದ್ದ ಭೂಮಿಯಲ್ಲಿ ಅರ್ಜುನ ಬಾಣಗಳನ್ನು, ಭೀಮಸೇನ ಗತಾಘಾತವನ್ನು ಎದುರು ನೋಡುತ್ತಿರು. ದುರ್ಯೋಧನ, ಈ ದರ್ಪಿತ ನುಡಿಗಳನ್ನು ಎಷ್ಟು ಹೊತ್ತು ತಾನೇ ಸಹಿಸುವೆ? ಅಣ್ಣ, ಇದು ಕೌರವರ ರಾಸವೇ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನೇ ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ತದೇಕ ಚಿಂತನಾಗಿ ಕುಳಿತುಕೊಂಡು ಪರಿಶೀಲಿಸುತ್ತಿರುವರು. ಮುಂದೆ ಸಮಯ ದೊರೆತರೆ ಇವರೆಂತಹ ದ್ರೋಹ ಕಾರ್ಯಕ್ಕೂ ಎದುರತಕ್ಕವರಲ್ಲ.
ಅಣ್ಣ ಇಂಥವರ ಮಧ್ಯೆ ನಮಗೇನು ಕೆಲಸ? ನಡೆ ಅಣ್ಣ, ಹೋಗೋಣ. ನೆಲಕ್ಕೆ ಇಳಿದ ಸಹೋದರ, ಈ ಶತ್ರುಗಳ ಮಧ್ಯೆ ನಮಗ್ಯಾರು ಕೆಲಸ? ನಡೆ. ಕುರ್ರುದ್ದರೆ ಈ ದುರ್ಮಾರ್ಗರನ್ನು ದಮನ ಮಾಡದೆ ಹೋದರೆ ನಿಮ್ಮ ವಂಶದ ವಿಖ್ಯಾತದ ವಂಶದ ಗೌರವವನ್ನು ಹೇಗೆ ರಕ್ಷಿಸುವಿರಿ? ನಿಮ್ಮ ಕಣ್ಮುಂದೆ ನಡೀತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈ ದುರ್ಯೋಧನನ್ನು, ಈ ಶಕುನಿಯನ್ನು, ದುಶ್ವಾಸನ ಮೊಹರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಆ ದುರಾತ್ಮರನ್ನು ಬಂಧಿಸಲು ಬರುತ್ತಿರುವರು. ಇದರ ಅಸಂಭವ. ನಾನು ದೂತನು ಬಂಧಿಸುವುದು ರಾಜನೀತಿಗೆ ವಿರೋಧ. ಪರಮಾತ್ಮ, ಕೂಡಲೇ ಇಲ್ಲಿಂದ ಪಲಾಯನ ಮಾಡು. ದುರ್ಯೋಧನ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ ಎಂದಿಗೂ ಸಾಧ್ಯವಿಲ್ಲ. ಈ ಚಕ್ರದಲ್ಲಿ ಎಷ್ಟು ಕಂಸ ಶಿಶುಪಾಲ ದಾರವನ್ನು ನೀಲಮಾತ್ರದಿಂದ ಸಂಹರಿಸಿದೆ. ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದನ್ನು ಬಲ್ಲೆಯ? ಇದರ ಅಂಶದಲ್ಲಿ, ಕೋಟಿ ಅಂಶದಲ್ಲಿ ಒಂದು ಅಂಶ ಬಿಟ್ಟರೆ ಸಾಕು, ಪ್ರಪಂಚವೇ ಪ್ರಳಯ ಪ್ರಾರಂಭವಾಗುವುದು. ಆಕಾಶ, ಗ್ರಹ, ತಾರೆಗಳು ಮಕ್ಕಳ ತಿರುಗಿನಂತೆ ಕುಣಿಯತೊಡಗುವವು. ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಹೊರಡಾಡುವರು. ಇಂಥ ಒಬ್ಬ ಬಲಹೀನನಿಗೆ ನಾನು ಭೀತನಾಗಲೇ? ನೀವು ಕುಯ್ ಅನ್ನೋದು ನಿಲ್ಲಿಸ್ರಿ ಸ್ವಲ್ಪ. ನಮ್ಗೆ ಅವೇನು ತಪ್ಪು ಬಂದ್ರೆ ಒಂದು ಹೇಳ್ಕೊಡೋಕೆ ಏನು ಕೇಳ್ತಲ್ಲ. 20 ದಿನ ಕೊಟ್ಟಿರೋದು ನಾಟಕ. ಪರಮಾತ್ಮ, ಕರ ಮುಗಿದು ಬೇಡವೇನು, ಕೂಡಲೇ ಇಲ್ಲಿಂದ ಪಲಾಯನ ಮಾಡು. ಎದುರ ನಿನ್ನ ಸಲುವಾಗಿ ಇಲ್ಲಿಂದ ನಾನು ಪಲಾಯನ ಮಾಡುವೆನು. ಇನ್ನೆಲ್ಲಿಗೆ ನಿಲ್ಲ ವಂಚಕ. ಸತಿ ಬೆಳ್ಳೈಸಿ ಯೋಧನನ್ನೇ ತೋರಿದ ದಾಟಿಗಳ ಸತಿ ಬೆಳ್ಳೈಸಿ ಯೋಧನನ್ನೇ ತೋರಿಗ ದಾಟಿಗಳ ಅದೇಕಿಂದ ಹೋದರುವೆ ಅದೇ ಮಾತ ಮಗಳುವೆ. ಅದೇಕಿಂದ ಹೋದರುವೆ ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರತೆಯ ದುರದಳು ಗಡಿಯದೆ ಬಿಡುವನೆ. ಕುಲಹೀನ ಕುಲವ ಮರತೆಯ ದುರದಳು ಗಡಿಯದೆ ಬಿಡುವನೆ. ಸದನದಲ್ಲಿ ನಿನ್ನ ಬಸವನಡಿಗಿಪೆ, ಸದನದಲ್ಲಿ ನಿನ್ನ ಬಸವನಡಿಗಿಪೆ. ಚತುರತನ ಮರುಳೆ ಮಂದಮತಿಯತೆ ಮಂದನಗಿಯತೆ, ಮಂದಮತಿಯತೆ ಮಂದನಗಿಯತೆ. ದುಂದಕವ ಪಡುವೆ, ದುಂದಕವ ಪಡುವೆ. ಯಾರೋ ನಾಸೈತೆ ನಿನ್ನ ಮೋಸ. ಯಾರೋ ನಾಸೈತೆ ನಿನ್ನ ಮೋಸ. ಗೈರಿಸಿ ಬಲ್ಲವರ, ಗೈರಿಸಿ ಬಲ್ಲವರ. ಪರಮ ಪುರುಷನೆಂಬ ಬಿರುದನು ಅಡಗಿಪೆ ಕೆಡುಕನೆ. ಪರಮ ಪುರುಷನೆಂಬ ಬಿರುದನು ಅಡಗಿಪೆ ಕೆಡುಕನೆ. ಅತಿ ಗೈಸಿ ಯೋಧನಂತೆ ತೋರಿಗ ಜಾತಿಗಳ ಸೈದನೆ ಸೈದನೆ ಸೈದನೆ. ಯಾರನ್ನು ಬಂಧಿಸಿರೋ ಮಂದಮತಿಗಳಿಲ್ಲ ಎಲ್ಲ. ಬೀಸಣಿಗೆಯಿಂದ ಗಾಳಿಯನ್ನು ಮರಳಿ ದುರ್ಯೋಧನ, ನಿನ್ನ ವರ್ತನೆ ಈ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಣಯಿಸಬೇಕು. ಯಾರೋ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನಿಂತಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ನಮ್ಮ ಕುರು ಸಾರ್ವಭೌಮನಿಗೆ. ಏನಂದು? ಅದನ್ನು ನನ್ನ ಬಾಯಿಂದಲೇ ಕೇಳಬೇಕೆ ದುರ್ಯೋಧನ?
ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತ ಸತ್ಕಾರವನ್ನು ಕೊಡಬೇಕೆಂದು ನಮ್ಮ ಮಾವನವರ ಸಲಿಗೆ. ಓಹೋ, ಮಾವನ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತವಾಗೇ ಸ್ವೀಕರಿಸುವೆನು. ಸ್ವೀಕರಿಸಿ. ಈಗ ನನ್ನನ್ನು ಸ್ವೀಕರಿಸು ಸಹೋದರ. ಅಗ್ರಜ, ದುಶ್ಯಾಸನ, ತೆಗೆದುಕೋ ಈ ಪಾಶವನ್ನು. ತೆಗೆದುಕೋ ಈ ಪಾಶವನ್ನು. ಬಂಧಿಸು ಈ ಕಳ್ಳಕೃಷ್ಣನನ್ನು. ಯಾರನ್ನು ಬಂಧಿಸಿರುವ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ತಡೆಯಲು ಯತ್ನಿಸಿದಂತೆ ನನ್ನನ್ನು ಬಂಧಿಸಲು ಆಗದು. ಹಾಗಾದರೆ ಈಗ ಬಂಧಿಸಿ. ಅಣ್ಣ, ಅದು ಕೃಷ್ಣನು ಇಲ್ಲೇ ಇರುವನು. ಅಯ್ಯೋ ಗಡ್ಡ, ನನ್ನ ಗಡ್ಡವನ್ನಾದರೂ ನೋಡು. ಓ ಮಾವ, ಅಣ್ಣ, ಅದು ಕೃಷ್ಣನು ಇಲ್ಲೇ ಇರುವನು. ನಾನಪ್ಪ ಅಂಗಾಧಿಪತಿ. ಓ ಕರ್ಣ, ಅದು ಅಣ್ಣ, ಕೃಷ್ಣ ಇಲ್ಲೇ ಇರುವನು. ನಾನಪ್ಪ ಸಿಂಧೂರಾಜ ಸೈನ್ಯವ. ಓ ಮಾವ, ಅದು ಅಣ್ಣ, ಕೃಷ್ಣ ಇಲ್ಲೇ ಇರುವನು. ಓ ಅಣ್ಣ, ಎಲ್ಲಿ ನೋಡಿದರೂ ಕೃಷ್ಣನೇ ಕಾಣುತ್ತಿರುವನು. ಎಲ್ಲ ಬರೀ ಮಾಯೆ ಅಣ್ಣ, ಮಾಯೆ. ಸಹೋದರ, ತೆಗೆದುಕೋ ಈ ಖಡ್ಗವನ್ನು. ಸಂಹಾರ ಮಾಡಿಬಿಡಿ ಈ ಕಳ್ಳಕೃಷ್ಣನನ್ನು. ಕಳ್ಳ, ಇಳೆಯಳು ಜನ್ಮವ ಅರಿಯದ ನಾನು. ಇಳೆಯಳು ಜನ್ಮವ ಅರಿಯದ ನಾನು. ದೇವ ದೇವಾನೇ ಭಕ್ತವಾಂದವನೇ ಸ್ವಾಮಿ. ದೇವ ದೇವಾನೇ ಭಕ್ತವಾಂದವನೇ ಸ್ವಾಮಿ. ಪರಮಾತ್ಮ ಹರಿಯೇ ಪವನ ನಾಮ. ಪರಮಾತ್ಮ ಬಳಲಿದೇನೈ ಸ್ವಾಮಿ ಕರಳನಾದರಿಸಲು. ಬಳಲಿದೇನೈ ಸ್ವಾಮಿ ಕರಳನಾದರಿಸಲು. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಅಮ್ಮ ಹೌದಾ? ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಲೋಲನೆ ಅತಿ ಪ್ರೇಮದಿನಿ ಸಾಯಿ. ಶ್ರೀಲೋಲನೆ
ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನ ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೆ, ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದರೂ ಓರಸೂತನೆಂಬ ವಿಚಾರ ಈ ಪ್ರಪಂಚವೇ ಮರೆಯುವಂತಿಲ್ಲ ಅಲ್ಲವೇ ದೇವ? ಕುಲಹೀನನಲ್ಲ ಕೇಳಲ್ಲ ಮಾತ, ಕುಲಹೀನನಲ್ಲ ಕೇಳಲ್ಲ ರವಿ ಕಾಂತದ ರವಿ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ಪರಪಾಂಡವರ ಜನನಿ, ಮಾತೆ ನಿನ್ನವಳು ಕುಂತಿ ಪರಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕರುಣತೆ, ದರೆಯ ಬೆಳಗುವ ರವಿಯ ಕರುಣತೆ, ಮಹಾಮೈ ಮನನ್ ನಿತಿ ಮೆರೆಸುವ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ತಳಮಳ ಬೇತಕ್ಕೆ ಮನದ ಚಿಂತೆ ತೊರೆ, ತಳ ತಳಮಳ ಬೇತಕ್ಕೆ ಮನದ ಚಿಂತೆ ತೊರೆ, ಅಮಿತ ಭುವನದ ಕೀರ್ತಿಯ ಪಡುವೆ, ಅಮಿತ ಭುವನದ ಕೀರ್ತಿಯ ಪಡೆವೆ. ಗಣತರ ಗಳಿಸಿದ ಬೆದನಿಯಳಿ, ಗಣತರ ಗಳಿಸಿದ ಬೇದನಿಯಳಿ, ಮಹಾಮೈ ಮನಂದನಿಸಿ ಮೆರೆಸುವ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ವೀರಮಾತೆಯಾದ ಕುಂತಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಓಹೋ, ಇದು ಯುದ್ಧದ ಕಾಲ. ನೀವು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತೀರಾ ದೇವಾ? ಕರ್ಣ, ರಾಜನೆನಿಸಿಕೊಂಡು ರತ್ನ ಸಿಂಹಾಸನ ಮೇಲೆ ಕಾಲ ಕಳೆಯಬೇಕಾಗಿದ್ದ ನೀನು ಈಗ ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ. ನನ್ನ ಮಾತೊಂದು ಸತ್ಯವನ್ನು ಪರಮಾತ್ಮ, ಸತ್ಯವೆಂದು ನಂಬಲು ಅಂತಹ ಬಲವಾದ ಆಧಾರವೇನು ದೇವಾ? ಏಕಿಲ್ಲ ಕರ್ಣ. ಪಾಂಡುಕುವರರ ಸೇರುತ್ತ ನೀನು, ಪಾಂಡುಕುವರರ ಸೇರುತ್ತ ನೀನು, ತರೆಯಲು ಪಡೆಯಿರುತ್ತ, ತರೆಯಲು ಪಡೆಯಿರುತ್ತ, ಅನುಜರ ಸೇರೈ ಕರುಣವ ತೋರೈ, ಅನುಜರ ಸೇರೈ ಕರುಣವ ತೋರೈ, ನೀ ಬಾರೈ ನೀ ಬಾರೈ, ಸುರದಿರ ಜರದರ ಚರಣರ ತೊರೆ ಬಂದೆ, ಸುರದಿರ ಜರದರ ಚರಣರ ತೊರೆ ಬಂದೆ, ಮಾತನು ಪ್ರೇಮದಿ ಆಲಿಸುವೆ. ದಾನ ಸೂರದೆ ನಾಂದಿಗದಿರುದ, ದಾನ ಸೂರನೆ ನಾಂದಿಗದಿರುದ, ದಾನ ಸೂರನ್ ನಾಂದಿಗದಿರುದ, ಕಳ
ಜ್ಞಾನ ದೂರನೆ ನಾಂದಿಗ ಬಿರುದ ವರಗುಣಶೀಲ ಸುಕೃತದ ನರಸೀಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಸ್ತಾಮಿ ಸುರಚಿರ ಚರತರ ಹರಣರ ಪೌರವನ ಸುರಚಿರ ಚರತರ ಶರಣರ ಪೌರವನ ಮಾತನು ಪ್ರೇಮ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಕರ್ಣ, ನಿನ್ನ ತಾಯಿಯಾದ ಕುಂತಿಯು ತಾನು ಕನ್ನಿಕಾವಸ್ಥೆಯಲ್ಲಿ ಇರುವಾಗ ದೂರ್ವಾಸ್ತರಿಂದ 5 ಮಂತ್ರಗಳನ್ನು ಹೊಂದಿ ಅವು ಫಲಿಸವೋ ಇಲ್ಲವೆಂದು ಸೂರ್ಯನ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಆಗ ನಿನ್ನ ತಾಯಿ ಲೋಕಾಪಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ದೂತರ ಕೈಗೆ ಸಿಕ್ಕಿದೆ. ದೂತರು ನಿನ್ನನ್ನು ಸಾಕಿ ಸಲುವಿದ್ದರು. ಕರ್ಣ, ಪರಮಾತ್ಮ, ಈಗ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜನಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ. ದೇವಾ ಶೋಧನೆ ಪಾಪಿ ಯಾದೆ ಪರಿತಾಪ ಕೀಡಾದೆ. ದೇವಾ ಶೋಧನೆ ರಹಸ್ಯದ ಅಂತರವರಿತು ಜನುಮದಾತೆಯ ಹೃದಯವರಿತು. ಕೃಷ್ಣ 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 ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ಹೃದಯವರಿತು. ಜೀವಿಸಲೇ ಕೈ ಸಹಚರ ಜೊತೆಗೂಡಿ ಜೀವಿಸಲೇ ಕೈ ಸಹಚರ ಜೊತೆಗೂಡಿ ಜೀವಿಸಲೇ ಕೈ ಸಹಚರ ಜೊತೆಗೂಡಿ ಪಾದಕಿ ಜೀವನ ಸಂಕಟಕಾರ ಪಾದಕಿ ಜೀವನ ಸಂಕಟಕಾರ. ದೇವಾ ಶೋಧನೆ ಪಾಪಿತ್ಯಾದೆ ಪರಿತಾಪ
ಮೇಲೆ ಅವರೊಡನೆ ಯುದ್ಧವಾಡುವುದು ರವರವಾದಿ ನರಕ. ನಂಬಿದ ಸ್ವಾಮಿಗೆ ಮಾಡುವುದೆಂತ? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಪರಮಾತ್ಮ, ಪಾಂಡವರು ನನ್ನ ಸಹೋದರಾಗಿದ್ದ ಮೇಲೆ ಭೀಮಾರ್ಜುನರು ನನ್ನನ್ನು ಕಂಡಾಗಲ್ಲ ಸೂತ ಹೀನ ನೀಚಕಳೆಂದು ಹೀಯಾಳಿಸದೇ ಇರುವಲ್ಲ. ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದ ದೇವ. ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಗೂ ಸಹ ತಿಳಿಯದು. ನಿನ್ನ ತಾಯಿ ನಿನ್ನನ್ನು ಕಂಡಾಗೆಲ್ಲ ಕೃಷ್ಣ ಆ ಕರ್ಣನಾರು ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆ ನಿನ್ನ ನೋಡಲು ಅತಿ ಸಂಭ್ರಮದಿಂದ ಬರುವಳು. ಆಕೆ ಈ ಮನಸ್ಸನ್ನು ವಹಿಸಬೇಡ, ಸಂತೋಷಪಡಿಸಿ ಕಳಿಸು. ನಾ ಇನ್ನ ಬಂದು ವೇಳೆ ಆಯಿತು, ನಾ ಇನ್ನ ಬರ್ತೇನೆ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕವೀರರಾದ ಪಾಂಡವರು ನನ್ನ ಸಹೋದರೇ. ಅಯ್ಯೋ, ಧರ್ಮವೇ ತನ್ನ ಪ್ರಾಣವೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರೌದ್ರಾಂಗ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ಸಕಲ ವಿದ್ಯಾ ಪಾರಂಗತರಾದ ಆ ನಕುಲ ಸಹದೇವರು ಅವರೂ ನನ್ನ ಸಹೋದರೇ. ಅಯ್ಯೋ, ಪಾಂಡುರಾಜ, ಕುಂತಿದೇವಿ ಇವರು ನನ್ನ ಜನನಿ ಜನಕರೇ. ಅಯ್ಯೋ, ದಶನಾಮಗಳನ್ನು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿತನಾಗಿ ಯಾವ ಯುದ್ಧಕ್ಕೂ ನಿಂತರೂ ಅಪಜೀವನೇ ಕಾಣದ ಆ ನನ್ನ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ಈ ಯುದ್ಧದಲ್ಲಿ ನಿನ್ನ ಕೊಲ್ಲುವುದಾಗಿ ಶಪಥ ಮಾಡಿರವಲ್ಲೋ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಉರುಳಿ ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸರಿಸಲಿ? ಯಾವ ಪೂರ್ವ ಜನ್ಮದ ಪಾಪವು ಸೂತನೆಂಬ ಅಪವಾದ ಆವೃತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ನೋವುಗಳನ್ನು ತುಂಬಿಕೊಳ್ಳಲು ಸಾಧ್ಯವೇ? ಅಯ್ಯೋ, ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡೆದು ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದಾಗ ಎಂತಹ ಉಭಯ ಸಂಕಟ. ಅಯ್ಯೋ ಪಾಪಿಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡವರೇ ಕೊಲ್ಲಲು ಹೊರಟಿರುವ್ಯಾ? ಕಲಲಂ ಪಾಂಡುಕುಮಾರರಂ ಕೊಲ್ಲಲೇ, ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲುವುದೇ, ದುರದೋ ಸಂಬಂಧಿರಂ ನಾಂ ಕೊಲ್ಲುವುದೇ, ಕುಲದಾಂ ಬಿಟ್ಟೊಡೆ ಕೊಲ್ಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ, ಆ ಕೌರವೇಂದ್ರ ಇದರೆಯೋ ಸಿರಿ ಸಂಪತ್ತಿನಿಂಬಾಳುವನೇ. ಇಲ್ಲ ಇಲ್ಲ ಬಾಳಲಾರ. ಚಲದಿನ್ ಪಾರ್ಥನ ರುಂಡವಂ ತರಿದು, ಚಲದಿನ್ ಪಾರ್ಥನ ರುಂಡವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದಮಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಜರಗೆ ಸಿಲುಕಿ ತುತ್ತಾಗಲೇ ನಾಂ ಸಾಯಲೇ. ಪಾರ್ಥನ 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 ಘೋರ ಜರಗೆ ಸಿಲುಕಿ ತುತ್ತಾಗಲೇ ನಾಂ ಸಾಯ